ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಬನ್ನಿ ಇವತ್ತು ಸ್ಪೆಷಲಾಗಿ ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಮೊದಲು ಇಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಹೋಳಲ್ಲಿ ದೊಡ್ಡ ತೆಂಗಿನಕಾಯಿ ಹೊಡೆದಾಗ ಬರುತ್ತಲ್ಲ ಅಷ್ಟು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಪಾಲಕ್ ಸೊಪ್ಪು 3 ತೊಗೊಂಡಿದ್ದೀನಿ. ಅರ್ಧ ಕಟ್ ಪಾಲಕ್ಕು, ಒಂದೊಂದು ದೊಡ್ಡ ಕೈ ಹಿಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದು 1 kgಗೆ ಬೇಕಾದಷ್ಟು ಸ್ನೇಹಿತರೆ. ಇಷ್ಟು ಹಾಕೊಳ್ಳಿ, ಗ್ರೇವಿ ಚೆನ್ನಾಗಾಗುತ್ತೆ. ಮತ್ತು ಸ್ವಲ್ಪ ಅರಿಶಿನ, ಮತ್ತು ನಾನು 1 ಟೇಬಲ್ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ಈಗ ನಿಮಗೆ ಚಮಚ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ 1 ಚಮಚ ಮೆಣಸು ತೊಗೊಂಡಿದ್ದೀನಿ. ಮತ್ತು ಒಂದು 3 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಒಂದು 2 ಇಂಚು ಶುಂಠಿ ತೊಗೊಂಡಿದ್ದೀನಿ. ಒಂದು 4 ಲವಂಗ ತೊಗೊಂಡಿದ್ದೀನಿ. 3 ಇಂಚು ಚಕ್ಕೆ ಮತ್ತು ಒಂದು 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸು ಹಸಿಮೆಣ್ಸಿನ್ಕಾಯಿ 2 ಹಾಕ್ತಿರೋದ್ರಿಂದ ನೀವು ಖಾರಕ್ಕೆ, ನಿಮ್ಮ ಖಾರಕ್ಕೆ ಯಾವ ಥರ ಬೇಕೋ ಆ ಥರ ಕೊಡಿ. ಇದು ಖಾರ ಇಲ್ಲ, ನಾನು ಹಾಕ್ತಾ ಇರೋದು ಸ್ವಲ್ಪನೂ ಖಾರ ಬರಲ್ಲ, ಸ್ವಲ್ಪ ಖಾರ ಇರುತ್ತೆ ಅದಕ್ಕೋಸ್ಕರ. ಮತ್ತು 2 ಟೇಬಲ್ ಸ್ಪೂನ್ ಕಡಲೆ, ಅರ್ಧ ಟೇಬಲ್ ಸ್ಪೂನ್ ಗಸಗಸೆ, ಒಂದು 5 ಈರುಳ್ಳಿ, 2 ಟೇಬಲ್ ಸ್ಪೂನ್ ಧನಿಯಾ ಮತ್ತು ಸ್ವಲ್ಪ ಕಸೂರಿ ಮೇಥಿ. ಇಷ್ಟು ಸ್ನೇಹಿತರೆ. ಇಷ್ಟು ಇಟ್ಕೊಂಡು ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಇಲ್ಲಿ ನಾನು ಮಟನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಈ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಹುರಿದು ಮಸಾಲೆ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಮೊದಲು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಇದು ಬಂದು ಬರೀ ಮಸಾಲೆ ಹುರಿಯೋಕ್ಕೆ ಸ್ನೇಹಿತರೆ. ಇದರಲ್ಲಿ ನಾನು ಮಟನ್ ಹುರಿದು ಏನು ಮಾಡ್ತಾಯಿಲ್ಲ. ಫಸ್ಟು ಮಸಾಲೆನೆಲ್ಲ ಹುರಿದು ಆಮೇಲೆ ಬೇರೆ ಪಾತ್ರೆಯಲ್ಲಿ ಚಾಪ್ಸ್ ಮಾಡೋದು. ಅದಕ್ಕೋಸ್ಕರ ಮಸಾಲೆ ಹುರಿಯೋದಕ್ಕೆ 1 ಟೇಬಲ್ ಸ್ಪೂನ್ ಸಾಕು. ಈಗ ಅದನ್ನು ಹಾಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸು ಇಷ್ಟು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಈ ಸಮಯದಲ್ಲೇ ಧನಿಯಾ ಕೂಡ ಸೇರಿಸ್ಕೊಳ್ಳಿ. ನಾನು ಮರ್ತೋದೆ ಧನಿಯಾ ಸೇರಿಸೋದು, ಆಮೇಲೆ ಸೇರಿಸ್ಬಿಡ್ತೀನಿ. ಸೊ ಈ ಟೈಮಲ್ಲೇ ಧನಿಯಾ ಸೇರಿಸಿದ್ರೆ ಅದೊಂದು ಸ್ವಲ್ಪ ಘಮ್ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಅಷ್ಟೇ ಈಗಲೇ ಧನಿಯಾ ಸೇರಿಸ್ಕೊಳ್ಳಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಹಸಿಮೆಣ್ಸಿನ್ಕಾಯಿದು ವಾಸನೆ ಸ್ವಲ್ಪ ಹೋಗ್ಬೇಕು, ಅದಕ್ಕೋಸ್ಕರ ಒಂದು 2 ನಿಮಿಷ ಫ್ರೈ ಮಾಡಾದಮೇಲೆ ನಾನಿಲ್ಲಿ ಪುದೀನ ಮತ್ತು ಪಾಲಕು ಮತ್ತು ಕೊತ್ತಂಬರಿ ಸೊಪ್ಪು 3 ತೊಳೆದು ಇಟ್ಕೊಂಡಿದ್ದೀನಿ. ಇದು ಗ್ರೇವಿ ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಮಾಡ್ತಾ ಇರೋದು 8 ಜನಕ್ಕಾಗುತ್ತೆ ಸ್ನೇಹಿತರೆ. ನೀವು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತಂದರೆ ಈ ಪಾಲಕ್ ಅರ್ಧ ಕಟ್ ತೊಗೊಂಡಿದ್ದೀನಿ, ನೀವು 1/4 ಕಟ್ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು 1.5 ಕೈ ಹಿಡಿ, ಪುದೀನನೂ ಅಷ್ಟೇ 1.5 ಕೈ ಹಿಡಿ. ನಮ್ಮ ಕೈ ಹಿಡಿ ಬರುತ್ತಲ್ಲ, ಕೈ ನಾವು ಹಿಡಿದಾಗ ಎಷ್ಟು ಬರುತ್ತೋ ಅದರಲ್ಲಿ 1.5 ತೊಗೊಳ್ಳಿ. ನಾನೆಲ್ಲ 1 ತೊಗೊಂಡಿದ್ದೀನಿ. ಸೊ ಅದು 8 ಜನಕ್ಕಾಗುತ್ತೆ. ನೀವು ಸ್ವಲ್ಪ ಜಾಸ್ತಿ ಬೇಕು, ಜನ ಜಾಸ್ತಿ ಇದ್ದಾರೆ ಅಂದರೆ ಕಾಯಿ, ಕಳ್ಳೆ ಮತ್ತು ಈ ಪುದೀನ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಈಗ 3 ಸೇರಿಸಿ ನಾನು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸೊಪ್ಪುಗಳಿಗೆಲ್ಲ ಬಿಸಿ ತಾಕಿದಾಗ ತುಂಬ ಇದು ಜಾಸ್ತಿ ಕಾಣಿಸ್ತಾ ಇರೋದು ಇಷ್ಟ ಆಗಿಬಿಡುತ್ತೆ ನೋಡಿ. ಹಾಗೆಯೇ ಈಗ ಒಂದು 2 ನಿಮಿಷ ಆಯಿತು. ಇದಕ್ಕೆ ನಾನು ಅರ್ಧ ತೆಂಗಿನ ಹೋಳನ್ನ ತುರಿದಿಟ್ಕೊಂಡಿದ್ದೀನಿ. ಅಂದರೆ ತೆಂಗಿನಕಾಯಿ ಹೊಡೆದಾಗ ದೊಡ್ಡ ಹೋಳು ಬರುತ್ತಲ್ಲ, ಅದರಲ್ಲಿ ಅರ್ಧ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಹೇಳ್ದಂಗೆ ನೀವು ಜಾಸ್ತಿ ಬೇಕು ಅಂದರೆ 1 ಹೋಳು ಫುಲ್ ಹಾಕ್ಕೊಳ್ಳಿ, ಜಾಸ್ತಿ ಗ್ರೇವಿ ಆಗುತ್ತೆ. ಮತ್ತು ಈಗ 2 ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಹಾಕೋಬೇಡಿ ಸ್ನೇಹಿತರೆ. ಆಗಲೇ ಹೇಳ್ದಂಗೆ ನೀವು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕೋತೀವಲ್ಲ ನಾವು, ಆವಾಗಲೇ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಗ ಧನಿಯಾ ಸ್ವಲ್ಪ ಘಮ್ ಅಂತ ಬರುತ್ತೆ. ಆಗ ರುಬ್ಬಿದಾಗ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮರ್ತೋಗ್ಬಿಟ್ಟಿದ್ದೆ ಹಾಕೋದು, ಅದಕ್ಕೆ ಆಮೇಲೆ ಸೇರಿಸ್ಕೊಂಡಿದ್ದೀನಿ. ನೀವು ಮೊದಲೇ ಹಾಕೊಳ್ಳಿ ಹುರ್ಕೊಳ್ಳೋಕ್ಕೆ. ಈಗ ಇದನ್ನೆಲ್ಲ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 2 ನಿಮಿಷ ಆದಮೇಲೆ ನಾನು ಟೋಟಲ್ 5 ಈರುಳ್ಳಿ ತೊಗೊಂಡಿದ್ದೆ. ಆ 5 ಈರುಳ್ಳಿಲಿ ನಾನಿಲ್ಲಿ 3 ಈರುಳ್ಳಿನ ರುಬ್ಬಕ್ಕೆ ಸೇರಿಸ್ಕೊತಾ ಇದ್ದೀನಿ. 2 ಈರುಳ್ಳಿನ ಹಾಗೆ ಎತ್ತಿಡ್ತಾ ಇದ್ದೀನಿ. ಅದನ್ನು ಯಾವ ಟೈಮಲ್ಲಿ ಯೂಸ್ ಮಾಡ್ತೀನಿ ಅಂತ ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಈಗ ಇದನ್ನು ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಸ್ವಲ್ಪ ಹೋಗ್ಬೇಕಲ್ವ, ತೆಂಗಿನಕಾಯಿ ಈರುಳ್ಳಿ ಇದೆಲ್ಲ, ಅದಕ್ಕೋಸ್ಕರ ಒಂದು 2 ನಿಮಿಷ ಇದಕ್ಕೆ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡೋಣ. ಇದಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ 2 ಟೇಬಲ್ ಸ್ಪೂನ್ ಕಡಲೆ ಅದನ್ನು ಸೇರಿಸ್ಕೊತಿದ್ದೀನಿ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಗಸಗಸೆ. 2 ಎತ್ತಬೇಕಾದ್ರೆ ಮಿಕ್ಸ್ ಆಗೋಯ್ತು, ಅದಕ್ಕೆ ನಿಮ್ಗೆ ಆ ಥರ ತೋರಿಸ್ತಾ ಇದ್ದೀನಿ. ಕಡಲೆ ಮತ್ತು ಗಸಗಸೆ ಹಾಕೋದ್ರಿಂದ ಮಟನ್ ಚಾಪ್ಸ್ಗೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ. ನಿಮ್ಮ ಮನೇಲಿ ಗಸಗಸೆ ಇರಲಿಲ್ಲ ಅಂದರೆ ಒಂದು 5 ರಿಂದ 6 ಗೋಡಂಬಿ ಸೇರಿಸ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಗಸಗಸೆ ಥರನೇ ಟೇಸ್ಟ್ ಕೊಡುತ್ತೆ ಅದನ್ನು ಕೂಡ. ಈಗ 2 ಹಾಕಿದ್ಮೇಲೆ ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದಮೇಲೆ ಇದನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ.
ಇನ್ನೊಂದು ಏನಂದರೆ ಸ್ನೇಹಿತರೆ, ರುಬ್ಬಬೇಕಾದ್ರೆ ನೀವು ಇದಕ್ಕೆ ಒಂದು ಸ್ವಲ್ಪ ಒಂದು 2 ಕಾಳಷ್ಟು ಉಪ್ಪು ಯಾಕೆ ಹಾಕ್ತೀನಿ ಅಂತಂದರೆ ಗ್ರೀನ್ ಕಲರು ಮಟನ್ ಚಾಪ್ಸ್ ಅಂದರೆ ಗ್ರೀನಾಗಿರಬೇಕಲ್ವ, ಅದಕ್ಕೋಸ್ಕರ ಉಪ್ಪು ಹಾಕಿ ರುಬ್ಬೋದ್ರಿಂದ ಸೊಪ್ಪಲ್ಲಿ ಗ್ರೀನ್ ಕಲರು ಹಾಗೆ ಇರುತ್ತೆ ಅಂತ. ಈಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗ್ರೀನಾಗಿ. ಈಗ ಅದು ರುಬ್ಬಾದ್ಮೇಲೆ ಈಗ ಮಟನ್ ಚಾಪ್ಸ್ ಮಾಡೋಣ. ಇದಕ್ಕೆ ನಾನೀಗ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಹಾಕ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ, ಕೊಬ್ಬಿದೆ ಮಟನ್ ತಂದಿರೋದ್ರಲ್ಲಿ ತುಂಬ ಫ್ಯಾಟ್ ಇತ್ತು, ಅದನ್ನು ಮರ್ತೇ ಹೋದೆ ಇದೆ ಅನ್ನೋದು. ಸೊ ಎಣ್ಣೆ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕಬೇಕಾಗಿತ್ತು. ನೀವು ಹಾಕ್ಬೇಕಾದ್ರೆ ನೀವು ಮಟನ್ ನೋಡಿ ಯಾವ ಥರ ಇದೆ ಅಂತ, ಕೊಬ್ಬು ಜಾಸ್ತಿ ಇತ್ತು ಅಂದರೆ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಮಟನ್ ಬೆಂದಾಗ ಅದರಲ್ಲೇ ಜಾಸ್ತಿ ಬಿಡುತ್ತೆ, ಅದಕ್ಕೋಸ್ಕರ. ಈಗ ನಾನು ಅದು 2 ಈರುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಸಣ್ಣದಾಗಿ ಅಂದರೆ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಏನು ಎಣ್ಣೆ ತೊಗೊಂಡಿದ್ನೋ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬಂದಮೇಲೆ ಮಟನ್ನ ತೊಳೆದಿಟ್ಕೊಂಡಿರಿ ಸ್ನೇಹಿತರೆ. ತೊಳೆದಿಟ್ಕೊಂಡು ಇದನ್ನು ನೆಕ್ಸ್ಟ್ ಮಟನ್ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲೇ ತೊಳೆದಿಟ್ಕೊಳ್ಳಿ, ಇಲ್ಲ ಅಂತಂದರೆ ಈರುಳ್ಳಿ ಹಾಕ್ಬಿಟ್ಟು ಆವಾಗ ತೊಳೆಯೋಕೆ ಹೋದರೆ ಸೀದೋಗುತ್ತೆ, ಅದಕ್ಕೋಸ್ಕರ. ಈಗ ಇದು ಒಂದು 2 ನಿಮಿಷ ಕಲರ್ ಚೇಂಜ್ ಆಗಿದೆ. ಈಗ ನಾನು ತೊಳೆದಿಟ್ಕೊಂಡಿರೋ ಮಟನ್ ಸೇರಿಸ್ತಾ ಇದ್ದೀನಿ. ಇದು 1 kg ಮಟನ್ ಇದೆ, ನಾನು 1 kgಗೆ ಮಟನ್ ಚಾಪ್ಸ್ ಮಾಡ್ತಾ ಇರೋದು. ಇವಾಗ ಇದನ್ನು ಮಟನ್ನೆಲ್ಲ ಸೇರಿಸ್ಕೊಳ್ಳೋಣ ನೀಟಾಗಿ. ಈಗ ಇದು ಮಟನ್ ಎಲ್ಲ ಫುಲ್ ನೀಟಾಗಿ ಸೇರಿಸ್ಕೊಂಡು ಫ್ಲೇಮ್ ಕಮ್ಮಿ ಇಟ್ಕೊಂಡಿರಿ. ಫ್ಲೇಮ್ ಜಾಸ್ತಿ ಇಟ್ಟರೆ ಏನಾಗುತ್ತೆ, ಮಟನ್ ಕಚ್ಕೊಬಿಡುತ್ತೆ ಇದಕ್ಕೆ ಕುಕ್ಕರ್ಗೇನೆ. ಜಾಸ್ತಿ ಇಟ್ಕೊಂಡಿರಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಟನ್ ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಗೆ ಮಟನ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಮಟನ್ ಸ್ಮೆಲ್ ಇರಲ್ಲ, ಮತ್ತು ಮಟನ್ ಒಬ್ಬೊಬ್ಬರು ಸುಂಡೋಗುತ್ತೆ ಅಂತಾರಲ್ಲ, ಆ ಥರ ಎಲ್ಲ ಏನೂ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಮಟನ್ ಚಾಪ್ಸು. ಅರಿಶಿನ ಮಿಸ್ ಮಾಡದೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಈಗ ಚೆನ್ನಾಗಿ ಇದನ್ನು ಅಷ್ಟೇ ಒಂದು 5 ನಿಮಿಷ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡಬೇಕು, ಮಟನಲ್ಲೆಲ್ಲ ನೀರು ಬಿಟ್ಕೋಬೇಕು, ಮಟನ್ ಅನ್ನೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಫ್ಲೇಮು ಅಷ್ಟೇ ಮೀಡಿಯಮ್ ಇಟ್ಕೊಂಡು ಹೈ ಇಟ್ಕೊಂಡು ಅವಾಗವಾಗ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಹುರ್ಕೊಳ್ಳಿ ಮಟನ್ನ. ಚೆನ್ನಾಗಿ ಮಟನ್ನ ಹುರಿದಷ್ಟು ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಮಟನ್ ಚಾಪ್ಸು. ಹಾಗೆ ಬಿಟ್ಬಿಡ್ಬೇಡಿ. ನೋಡಿ ಮಟನಲ್ಲಿ ಚೆನ್ನಾಗಿ ನೀರು ಬಿಡ್ತಾ ಇದೆ. ಈ ಟೈಮಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ನೀರು ಮಧ್ಯದಲ್ಲಿ ಬಿಟ್ಟಿದೆ ಅಂತ. ಈಗ ಇದನ್ನೇ ಹಾಗೆ ನೀಟಾಗಿ ಒಂದು 2 ನಿಮಿಷಕ್ಕೆ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈಗ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಫಸ್ಟು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಎಷ್ಟು ಅಂದರೆ ಮಟನ್ಗೆ ಉಪ್ಪಿಡಬೇಕು, ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಕುದಿ ಬಂದಮೇಲೆ ನೋಡಿ ಕುಕ್ಕರ್ ಮುಚ್ಚಿ ವಿಷಲ್ ಬರೋಸೋಕ್ಕೂ ಮುಂಚೆ ಟೇಸ್ಟ್ ನೋಡ್ತೀನಿ. ಈಗ ಚೆನ್ನಾಗಿ ಮಟನ್ ಗಿಡೀಲಿ ಅನ್ನೋದಕ್ಕೋಸ್ಕರ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಅಲ್ಲಿ ನಿಮಗೆ ಮಟನ್ದು ನೀರು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಹಿಂಗೋಗಬೇಕು ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಒಂದು ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಮೆಂತ್ಯ ಸೊಪ್ಪಿತ್ತು ಅಂತಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕಿಂತ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಮೆಂತ್ಯ ಸೊಪ್ಪು. ಸೊ ಅದಿಲ್ಲ ಅನ್ನೋರು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಈಗ ಇದನ್ನು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಉಪ್ಪು ಎಲ್ಲ ಚೆನ್ನಾಗಿ ಮಟನ್ಗೆ ಹಿಡಿಯೋ ಥರ. ಈಗ 10-12 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಮಟನಲ್ಲಿ ನೀರೆಲ್ಲ ಫುಲ್ಲು ಹೋಗಿದೆ. ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಆ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ನಾನು ಆಗಲೇ ಹೇಳಿದೆ ಅಲ್ವ ಸ್ನೇಹಿತರೆ, ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂತಂದರೆ ತೆಂಗಿನಕಾಯಿ ಮತ್ತು ಎಲ್ಲ ಏನೇನು ಐಟಮ್ಸ್ ಇರೋದು ಅದನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಜಾಸ್ತಿ ಬೇಡ ಅನ್ನೋರು ನಾನು ತೋರಿಸೋದ್ನಲ್ಲ ಅಷ್ಟು ಹಾಕ್ಕೊಳ್ಳಿ. ಇದು ನಾನು ಹೇಳ್ದಂಗೆ 8 ಜನಕ್ಕಾಗುತ್ತೆ ನೀಟಾಗಿ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಫ್ಲೇಮ್ ಕಮ್ಮಿ ಇಟ್ಕೊಂಡಿರಿ, ಯಾಕಂದರೆ ಮಸಾಲೆ ಹಾಕಿರ್ತೀವಲ್ವ, ತಳ ಹಿಡಿದ್ಬಿಟ್ರೆ ಸೀದೋಗ್ಬಿಡುತ್ತೆ. ಮಸಾಲೆ ಸೀದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಕಮ್ಮಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಗ್ರೀನ್ ಕಲರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಟನ್ ಚಾಪ್ಸ್ ಅಂತ. ಯಾಕೆ ಅಂದರೆ ನಾನು ಆಗಲೇ ರುಬ್ಬಬೇಕಾದ್ರೆ ಇದಕ್ಕೆ ನಾನು ಉಪ್ಪು ಆ್ಯಡ್ ಮಾಡಿದೆ. ಸೊ ಆದ್ದರಿಂದ ಸೊಪ್ಪು ಯಾವುದೇ ರುಬ್ಬಬೇಕಾದ್ರೂ ನಮಗೆ ಈ ಪನ್ನೀರ್ ಬಟರ್ ಮಸಾಲ
ಮತ್ತು ಪಾಲಕ್ ರೈಸ್ ಎಲ್ಲ ಮಾಡಬೇಕಾದ್ರೆ ನಾವು ಉಪ್ಪು ಹಾಕೊಂಡು ರುಬ್ತೀವಿ ಪಾಲಕ್ಗೆ, ಅದು ಕಲರ್ ಹಾಗೇ ಇರುತ್ತೆ ಅನ್ನೋದಕ್ಕೋಸ್ಕರ. ಈಗಲೂ ಅಷ್ಟೇ ನಾನು ಉಪ್ಪು ಹಾಕಿದ್ರೆ ನೋಡಿ ಎಷ್ಟು ಗ್ರೀನ್ ಕಲರಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈಗ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಕೊಟ್ಕೊಂಡು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಜಾರು, ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಇವಾಗ ನನಗೆ ಯಾವ ಅಳತೆಗೆ ಗ್ರೇವಿ ಬೇಕು, ಈಗ ಒಬ್ಬೊಬ್ರಿಗೆ ಗ್ರೇವಿ ತುಂಬ ಗಟ್ಟಿ ಬೇಕು ಅನ್ನೋರು ನೀವು ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಒಬ್ಬೊಬ್ಬರು ಸ್ವಲ್ಪ ತೆಳು ಇರಬೇಕು ಅನ್ನೋರು ಚಾಪ್ಸು ನಿಮ್ಗೆ ಯಾವ ಥರ ಬೇಕೋ ಆ ಥರ ಸ್ನೇಹಿತರೆ ಅಷ್ಟು ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಯಾಕಂದರೆ ಕೂಗಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಮಟನ್ನು, ಅದಕ್ಕೋಸ್ಕರ ನನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನಾನು ಈಗ ನೀರು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಕುದಿ ಬರೋವರೆಗೂ ಇಟ್ಕೊಂಡು ಉಪ್ಪು ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಜಾಸ್ತಿ ಹಾಕೋಬೇಡಿ, ಕಮ್ಮಿ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ. ಬೇಕಾದ್ರೆ ಆಮೇಲೆ ನಾವು ಕೂಗಾದಮೇಲೆ ಬೇಕಾದ್ರೆ ಟೇಸ್ಟ್ ನೋಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೋಬೋದು. ಈಗ ಇದು ಕುದಿಯೋಕ್ಕೆ 1-2 ನಿಮಿಷ ಬಿಡ್ತೀನಿ. ನಂದು ಉಪ್ಪು ಕರೆಕ್ಟಾಗಿತ್ತು, ಆಗಲೇ ಮಟನ್ ಬೇಯಕ್ಕೆ ಹಾಕಿದ್ನಲ್ಲ ಆವಾಗ. ಸೊ ಅದಕ್ಕೆ ಈಗ ನಾನೀಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನೀವು ಡಿಪೆಂಡ್ಸ್ ಅಪಾನ್ ಮಟನ್ನು. ಈಗ ಎಳೆ ಮಟನ್ ಆದರೆ 4 ಕೂಗಿಸ್ಕೊಂಡ್ರೆ ಸಾಕು. ಈ ಸ್ವಲ್ಪ ಬಲ್ತಿರೋ ಮರಿ ಆದರೆ ಜಾಸ್ತಿ ಕೂಗಿಸ್ಕೋಬೇಕಾಗುತ್ತಲ್ಲ ಆ ಥರ. ಸೊ ನಾನಿಲ್ಲಿ 4ರಿಂದ 5 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 5 ವಿಷಲ್ಗೆ ತುಂಬ ಚೆನ್ನಾಗಿ ಬಂದಿತ್ತು ಮಟನ್ನು. ಈಗ ಇದು 5 ವಿಷಲ್ ಆಗಿದೆ. ಕೂಗಾದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಆಮೇಲೆ ಆಗಲೇ ನಾನು ಹೇಳಿದ್ನಲ್ಲ, ನಾನು ತೊಗೊಂಡಿದ್ದ ಮಟನಲ್ಲಿ ಚರ್ಬಿನೇ ಜಾಸ್ತಿ ಇತ್ತು. ಸೊ ಆದ್ದರಿಂದ ಇದು ಜಾಸ್ತಿ ಚರ್ಬಿ ಎಣ್ಣೆ ಬಿಟ್ಕೊಂಡಿದ್ದು. ಈಗ ನಿಮಗೆ ಮೇಲೆ ಕಾಣಿಸ್ತಿದೆ ನೋಡಿ ಚರ್ಬಿಗಳು ಎಷ್ಟು ಇದೆ ಅಂತ ಹೇಳ್ಬಿಟ್ಟು. ಆದರೆ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಉಪ್ಪು ಖಾರ 2 ಪರ್ಫೆಕ್ಟಾಗಿತ್ತು ಸ್ನೇಹಿತರೆ. ನಿಮಗೆ ಇದು ಗ್ರೇವಿ ತುಂಬ ತೆಳುವಾಗೋಯ್ತು ಅಂದರೆ ಬೇಕಾದ್ರೆ ಈ ಥರ ಕುಕ್ಕರ್ ಲಿಡ್ ಓಪನ್ ಮಾಡಿದ್ಮೇಲೆ ಇನ್ನೊಂದು 2 ಕುದಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ಸರಿ ಹೋಗುತ್ತೆ. ಈ ಟೈಮಲ್ಲಿ ಬೇಕಾದ್ರೆ ಉಪ್ಪು ಇನ್ನೊಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಕಮ್ಮಿ ಇತ್ತು ಅಂದರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು. ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಅಷ್ಟು ಟೇಸ್ಟ್ ಆಗಿತ್ತು. ಮಟನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮನೇಲಿ ನಾನು ಇವತ್ತು ಇಡ್ಲಿ ಮಾಡಿದೆ, ಇಡ್ಲಿ ಜೊತೆಗೆ ಮಟನ್ ಚಾಪ್ ಸರ್ವ್ ಮಾಡಿದೆ. ತಿಂದು ಎಲ್ಲರೂ ತುಂಬ ಚೆನ್ನಾಗಿತ್ತು ಅಂದರು. ನೀವು ಅಷ್ಟೇ ಮನೇಲಿ ಒಂದು ಸಲ ಟ್ರೈ ಮಾಡಿ, ನಾನು ತೋರಿಸಿದ್ದೀನಲ್ಲ ಆ ರೀತಿಯೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ. ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ. ಇದು ನೋಡಿ ಫೈನಲ್ಲು ಹೇಗೆ ಬಂದಿದೆ ಅಂತ. ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಇದು ಪೂರಿ, ಚಪಾತಿಗೆ, ದೋಸೆಗೆ, ವೈಟ್ ರೈಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ನಾನು ತುಂಬ ಗಟ್ಟಿ ಮಾಡಿಲ್ಲ, ಸ್ವಲ್ಪ ಲೈಟಾಗಿ ತೆಳ್ಳಗೆ ಮಾಡಿದೆ. ಸೊ ಅದರಿಂದ ತುಂಬ ಚೆನ್ನಾಗಿತ್ತು. ಮಟನ್ನು ಅಷ್ಟೇ ಪರ್ಫೆಕ್ಟಾಗಿ ಬೆಂದಿತ್ತು. ಬಿಸಿ ಇರೋದ್ರಿಂದ ನಿಮಗೆ ನಾನು ಅದನ್ನು ತೋರ್ಸೋಕ್ಕಾಗಲಿಲ್ಲ ಸ್ನೇಹಿತರೆ.